ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಘೋಷಣೆ. ಈ ಘೋಷಣೆ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಇರಾನ್ನಿಂದ ಕ್ಷಿಪಣಿಗಳು ಉಡಾವಣೆ ಆಗಿ ಇಸ್ರೇಲ್ನತ್ತ ಬರ್ತಾ ಇದೆ. ಇರಾನ್ ಕ್ಷಿಪಣಿಯನ್ನ ಗುರುತು ಮಾಡಿರೋದಾಗಿ ಇಸ್ರೇಲ್ ಸ್ವತಃ ಈಗ ಹೇಳಿಕೊಂಡಿದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಕದನ ಕೇವಲ ಹೇಳಿಕೆಗೆ ಮಾತ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಘೋಷಣೆ. ಈ ಘೋಷಣೆ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಇರಾನ್ನಿಂದ ಕ್ಷಿಪಣಿಗಳು ಉಡಾವಣೆ ಆಗಿ ಇಸ್ರೇಲ್ನತ್ತ ಬರ್ತಾ ಇದೆ. ಇರಾನ್ ಕ್ಷಿಪಣಿಯನ್ನ ಗುರುತು ಮಾಡಿರೋದಾಗಿ ಇಸ್ರೇಲ್ ಸ್ವತಃ ಈಗ ಹೇಳಿಕೊಂಡಿದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಕದನ ಕೇವಲ ಹೇಳಿಕೆಗೆ ಮಾತ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಘೋಷಣೆ. ಈ ಘೋಷಣೆ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಇರಾನ್ನಿಂದ ಕ್ಷಿಪಣಿಗಳು ಉಡಾವಣೆ ಆಗಿ ಇಸ್ರೇಲ್ನತ್ತ ಬರ್ತಾ ಇದೆ. ಇರಾನ್ ಕ್ಷಿಪಣಿಯನ್ನ ಗುರುತು ಮಾಡಿರೋದಾಗಿ ಇಸ್ರೇಲ್ ಸ್ವತಃ ಈಗ ಹೇಳಿಕೊಂಡಿದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಕದನ ಕೇವಲ ಹೇಳಿಕೆಗೆ ಮಾತ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಘೋಷಣೆ. ಈ ಘೋಷಣೆ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಇರಾನ್ನಿಂದ ಕ್ಷಿಪಣಿಗಳು ಉಡಾವಣೆ ಆಗಿ ಇಸ್ರೇಲ್ನತ್ತ ಬರ್ತಾ ಇದೆ. ಇರಾನ್ ಕ್ಷಿಪಣಿಯನ್ನ ಗುರುತು ಮಾಡಿರೋದಾಗಿ ಇಸ್ರೇಲ್ ಸ್ವತಃ ಈಗ ಹೇಳಿಕೊಂಡಿದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಕದನ ಕೇವಲ ಹೇಳಿಕೆಗೆ ಮಾತ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಘೋಷಣೆ. ಈ ಘೋಷಣೆ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಇರಾನ್ನಿಂದ ಕ್ಷಿಪಣಿಗಳು ಉಡಾವಣೆ ಆಗಿ ಇಸ್ರೇಲ್ನತ್ತ ಬರ್ತಾ ಇದೆ. ಇರಾನ್ ಕ್ಷಿಪಣಿಯನ್ನ ಗುರುತು ಮಾಡಿರೋದಾಗಿ ಇಸ್ರೇಲ್ ಸ್ವತಃ ಈಗ ಹೇಳಿಕೊಂಡಿದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಕದನ ಕೇವಲ ಹೇಳಿಕೆಗೆ ಮಾತ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಘೋಷಣೆ. ಈ ಘೋಷಣೆ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಇರಾನ್ನಿಂದ ಕ್ಷಿಪಣಿಗಳು ಉಡಾವಣೆ ಆಗಿ ಇಸ್ರೇಲ್ನತ್ತ ಬರ್ತಾ ಇದೆ. ಇರಾನ್ ಕ್ಷಿಪಣಿಯನ್ನ ಗುರುತು ಮಾಡಿರೋದಾಗಿ ಇಸ್ರೇಲ್ ಸ್ವತಃ ಈಗ ಹೇಳಿಕೊಂಡಿದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಕದನ ಕೇವಲ ಹೇಳಿಕೆಗೆ ಮಾತ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಘೋಷಣೆ. ಈ ಘೋಷಣೆ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಇರಾನ್ನಿಂದ ಕ್ಷಿಪಣಿಗಳು ಉಡಾವಣೆ ಆಗಿ ಇಸ್ರೇಲ್ನತ್ತ ಬರ್ತಾ ಇದೆ. ಇರಾನ್ ಕ್ಷಿಪಣಿಯನ್ನ ಗುರುತು ಮಾಡಿರೋದಾಗಿ ಇಸ್ರೇಲ್ ಸ್ವತಃ ಈಗ ಹೇಳಿಕೊಂಡಿದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಕದನ ಕೇವಲ ಹೇಳಿಕೆಗೆ ಮಾತ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಘೋಷಣೆ. ಈ ಘೋಷಣೆ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ
ಇರಾನ್ನಿಂದ ಕ್ಷಿಪಣಿಗಳು ಉಡಾವಣೆ ಆಗಿ ಇಸ್ರೇಲ್ನತ್ತ ಬರ್ತಾ ಇದೆ. ಇರಾನ್ ಕ್ಷಿಪಣಿಯನ್ನ ಗುರುತು ಮಾಡಿರೋದಾಗಿ ಇಸ್ರೇಲ್ ಸ್ವತಃ ಈಗ ಹೇಳಿಕೊಂಡಿದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಅದನ್ನ ಕೇವಲ ಹೇಳಿಕೆಗೆ ಮಾತ್ರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಘೋಷಣೆ. ಈ ಘೋಷಣೆ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಇರಾನ್ನಿಂದ ಕ್ಷಿಪಣಿಗಳು ಉಡಾವಣೆ ಆಗಿ ಇಸ್ರೇಲ್ನತ್ತ ಬರ್ತಾ ಇದೆ. ಇರಾನ್ ಕ್ಷಿಪಣಿಯನ್ನ ಗುರುತು ಮಾಡಿರೋದಾಗಿ ಇಸ್ರೇಲ್ ಸ್ವತಃ ಈಗ ಹೇಳಿಕೊಂಡಿದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಅದನ್ನ ಕೇವಲ ಹೇಳಿಕೆಗೆ ಮಾತ್ರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಘೋಷಣೆ. ಈ ಘೋಷಣೆ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಇರಾನ್ನಿಂದ ಕ್ಷಿಪಣಿಗಳು ಉಡಾವಣೆ ಆಗಿ ಇಸ್ರೇಲ್ನತ್ತ ಬರ್ತಾ ಇದೆ. ಇರಾನ್ ಕ್ಷಿಪಣಿಯನ್ನ ಗುರುತು ಮಾಡಿರೋದಾಗಿ ಇಸ್ರೇಲ್ ಸ್ವತಃ ಈಗ ಹೇಳಿಕೊಂಡಿದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಅದನ್ನ ಕೇವಲ ಹೇಳಿಕೆಗೆ ಮಾತ್ರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಘೋಷಣೆ. ಈ ಘೋಷಣೆ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಇರಾನ್ನಿಂದ ಕ್ಷಿಪಣಿಗಳು ಉಡಾವಣೆ ಆಗಿ ಇಸ್ರೇಲ್ನತ್ತ ಬರ್ತಾ ಇದೆ. ಇರಾನ್ ಕ್ಷಿಪಣಿಯನ್ನ ಗುರುತು ಮಾಡಿರೋದಾಗಿ ಇಸ್ರೇಲ್ ಸ್ವತಃ ಈಗ ಹೇಳಿಕೊಂಡಿದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಅದನ್ನ ಕೇವಲ ಹೇಳಿಕೆಗೆ ಮಾತ್ರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಘೋಷಣೆ. ಈ ಘೋಷಣೆ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಇರಾನ್ನಿಂದ ಕ್ಷಿಪಣಿಗಳು ಉಡಾವಣೆ ಆಗಿ ಇಸ್ರೇಲ್ನತ್ತ ಬರ್ತಾ ಇದೆ. ಇರಾನ್ ಕ್ಷಿಪಣಿಯನ್ನ ಗುರುತು ಮಾಡಿರೋದಾಗಿ ಇಸ್ರೇಲ್ ಸ್ವತಃ ಈಗ ಹೇಳಿಕೊಂಡಿದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಅದನ್ನ ಕೇವಲ ಹೇಳಿಕೆಗೆ ಮಾತ್ರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಘೋಷಣೆ. ಈ ಘೋಷಣೆ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಇರಾನ್ನಿಂದ ಕ್ಷಿಪಣಿಗಳು ಉಡಾವಣೆ ಆಗಿ ಇಸ್ರೇಲ್ನತ್ತ ಬರ್ತಾ ಇದೆ. ಇರಾನ್ ಕ್ಷಿಪಣಿಯನ್ನ ಗುರುತು ಮಾಡಿರೋದಾಗಿ ಇಸ್ರೇಲ್ ಸ್ವತಃ ಈಗ ಹೇಳಿಕೊಂಡಿದೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ಅದನ್ನ ಕೇವಲ ಹೇಳಿಕೆಗೆ ಮಾತ್ರ